ಅಕ್ಷರ ಕಲಿಸಿದ ಗುರುಗಳನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತಾ ಇಂದು ನಮ್ಮ ಮಹೀಂದ್ರ ನಮ್ಮ ಹೆಮ್ಮೆ ಹಾಗೂ ರೈತರ ವಿಶೇಷ ಸಭೆ ಮತ್ತು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ನಾಗಮಂಗಲ ಇವರ ವತಿಯಿಂದ 37ನೇ ರಸ್ತೆ ಸುರಕ್ಷತಾ ಜಾಗೃತ ಕಾರ್ಯಕ್ರಮವನ್ನ ಈ ಒಂದು ನಮ್ಮ UMM ಮೋಟಾರ್ಸ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗುವುದರ ಮೂಲಕ ದೀಪ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಸಣ್ಣ ನಮ್ಮ UMM ಮೋಟಾರ್ಸ್ ವತಿಯಿಂದ ಬಂದಿರತಕ್ಕಂತಹ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರು ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು, ಇವರಿಗೆ ನಮ್ಮ ಸಂಸ್ಥೆಯಿಂದ ಸ್ವಾಗತವನ್ನ ಕೋರುವುದರ ಜೊತೆಗೆ ಸನ್ಮಾನವನ್ನ ನಡೆಸಿಕೊಡ್ಬೇಕು ಅಂತ ನಮ್ಮ UMM ಮೋಟಾರ್ಸ್ ಮಾಲೀಕರಾದಂತಹ ಶ್ರೀಯುತ ಪ್ರಶಾಂತ್ ಅವರನ್ನ ಕೇಳ್ಕೊತಾ ಇದ್ದೀವಿ. ಹಾಗೆಯೇ ಸಿ ಒಂದೇಗೌಡ ಅವರು ARTO, ಹಾಗೆಯೇ ಸತೀಶ್ CS ಸರ್ ಅವರು ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು, ಇವರು ಸಹ ನಮ್ಮ UMM ಮೋಟಾರ್ಸ್ ವತಿಯಿಂದ ತುಂಬು ಹೃದಯದ ಸ್ವಾಗತದ ಜೊತೆಗೆ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸರ್ಕಲ್ ಇನ್ಸ್ಪೆಕ್ಟರ್ ಅವರಾದಂತಹ ಸ್ವೀಕರಿಸಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ವಿ. ಹಾಗೆಯೇ ಗ್ರಾಮಾಂತರ ಇನ್ಸ್ಪೆಕ್ಟರ್ ಅವರಾದಂತಹ ಶ್ರೀ ಆನಂದ್ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲಾ ಗಣ್ಯರನ್ನ ಸ್ವಾಗತಿಸುವ ವತಿಯಿಂದ 37ನೇ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ಗಣ್ಯರಲ್ಲಿ ಕೇಳ್ಕೊತಾ ಇದ್ದೀವಿ. ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಶ್ರೀ ಮಲ್ಲಿಕಾರ್ಜುನ್ ಅವರೇ ಹಾಗೂ ಪಟ್ಟಣ ಪೊಲೀಸ್ ಠಾಣೆಯ ನಮ್ಮ ಸುಮಾ ಮೇಡಮ್ ಅವರೇ ಮತ್ತು ಗ್ರಾಮಾಂತರ ಠಾಣೆಯ ಶ್ರೀ ಆನಂದೇಗೌಡರೇ ಹಾಗೂ ನಮ್ಮ ಇಲಾಖೆಯ
ಎಲ್ಲ ಮೋಟಾರ್ ವಾಹನ ನಿರೀಕ್ಷಕರ ಸಿಬ್ಬಂದಿಯವರ ಮತ್ತು ಈ ಒಂದು ಸಂಸ್ಥೆಯ ಮಾರಾಟಗಾರರ ವಿತರಕರ ಹಾಗೂ ಸಾರ್ವಜನಿಕರ, ಮುಖ್ಯವಾಗಿ ನಮ್ಮ ರೈತ ಬಾಂಧವರ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಹೋದರ ಮಿತ್ರರೇ, ಈ ದಿನ ನಾವು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ಕಳೆದ ತಿಂಗಳು ಪೂರ್ಣವಾಗಿ ನಾವು ಜನನಿಬಿಡ ಪ್ರದೇಶಗಳು ಮತ್ತೆ ಕಾಲೇಜು ಶಾಲೆಗಳು ಅಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿನಿತ್ಯ ಬಹಳ ಯಶಸ್ವಿಯಾಗಿ ಎಲ್ಲ ಕಡೆ ಒಂದು ರೀತಿಯಲ್ಲಿ ತಮ್ಮ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ತಾವು ಸುರಕ್ಷಿತರಾಗಿವೆ ಮತ್ತೆ ಇತರರನ್ನು ಸುರಕ್ಷಿತರಾಗಿ ಇರಿಸಲು ಸಹಕಾರ ನೀಡಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನೋಡಿ, ಇತ್ತೀಚೆಗೆ ನಾವು ನಮ್ಮ ರೈತ ಬಾಂಧವರಲ್ಲಿ ಇಲ್ಲಿ ಮನವಿ ಮಾಡ್ಕೊಳ್ಬೇಕು ಅಂದ್ರೆ, ತಾವೇನು ಟ್ರ್ಯಾಕ್ಟರ್ಗಳನ್ನ ಉಪಯೋಗಿಸ್ತಿದ್ದೀರಿ ಅದು ರಾತ್ರಿ ಹೊತ್ತು ಒಂದು ರಿಫ್ಲೆಕ್ಟರ್ ಇರಲ್ಲ, ಒಂದು ಟೇಪ್ ಹಾಕಿರಲ್ಲ, ಬ್ಲಿಂಕಿಂಗ್ ಆಗೋದಿಲ್ಲ. ಸಾಕಷ್ಟು ಬೇರೆ ಹಿಂದೆಗಳಿಂದ ಬರುವಂತಹ ವಾಹನಗಳು ಅದನ್ನ ಗೊತ್ತಿಲ್ಲದೇನೆ ಅಪಘಾತಗಳಾಗುವಂಥದ್ದು ಹೆಚ್ಚು ಕಂಡು ಬರ್ತಾ ಇದೆ. ಸಾಧ್ಯವಾದಷ್ಟು ತಾವು ಸುರಕ್ಷಿತವಾಗಿರೋ ನಿಟ್ಟಿನಲ್ಲಿ ಒಂದು ರಿಫ್ಲೆಕ್ಟರ್ ಟೇಪ್ಗಳು ಮತ್ತೆ ಇಂಡಿಕೇಟರ್ಸ್ ಹಾಕಿ ಮತ್ತೆ ಅದರೊಳಗೆ FM ಹಾಕೊಂಡು ಓಡಾಡೋದು ನಾನು ಸಾಮಾನ್ಯ ನೋಡಿದ್ದೀನಿ. ಏನ್ ಜೋರಾಗಿ ಹಾಡು ಹಾಕೊಂಡು ಕೇಳಿಸ್ಕೊಂಡು ಓಡ್ತಾ ಇರ್ತಾರೆ. ಸೊ ಇವನ್ನೆಲ್ಲವನ್ನು ತಾವು ತಡೆಗಟ್ಟಿದ್ರೆ ಸಾಧ್ಯವಾದಷ್ಟು ಅಪಘಾತಗಳನ್ನ ತಡೆಗಟ್ಟಬಹುದು. ಯಾಕೆಂದ್ರೆ ತಾವೆಲ್ಲರೂ ನಮ್ಮ ದೇಶದ ಬೆನ್ನೆಲುಬು. ಆ ಬೆನ್ನೆಲುಬು ಆಗಿದ್ರೆ ಬೆನ್ಮೂಳ ಮುಡ್ಕೋಬಾರ್ದು ಅಂತ ಇನ್ನೊಬ್ಬರು ಮುರಿಯಕ್ಕೆ ಅವಕಾಶ ಕೊಡಬಾರ್ದು. ಸೊ ಹಾಗಾಗಿ ತಾವು ಏನೋ ನನ್ನ ಮಗನ ಇಲ್ಲ ಎಮರ್ಜೆನ್ಸಿ ಓಡಿಸ್ತೇನೆ ಅಂತ ಹೇಳಿ ಕೊಟ್ಬಿಡ್ತೀವಿ. ಸೊ ಅವ್ನಿಗೆ ಲೈಸೆನ್ಸ್ ಇಲ್ಲ ಅಂದ್ರೆ ಒಂದು ಅಪಘಾತ ಆದ್ರೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಯಾರು ಒಬ್ಬರಿಗೆ ವ್ಯಕ್ತಿ ಪ್ರಾಣ ಹಾನಿ ಆದ್ರೆ ವಿಮೆ ಸಂಸ್ಥೆ ತಮ್ಮ ಏನು ವಾಹನದ ಮೇಲೆ ಯಾವುದೇ ವಿಮೆಯನ್ನ ಕವರ್ ಮಾಡೋದಿಲ್ಲ. ಸೊ ಅದರಿಂದ ತಮ್ಮ ಮೇಲೆ ಚಾರ್ಜ್ ಆಗುತ್ತೆ, ತಪ್ಪಿತಸ್ಥರು ನೀವೇ ಅಂತ ಪ್ರೂವ್ ಆಗುತ್ತೆ. ಹಾಗಾಗಿ ವಾಹನಕ್ಕೆ ಚಾಲ್ತಿ ಅಂತ ವಿಮೆ ಹಾಕೊಳ್ಳಿ, FC ಇರಲಿ ಮತ್ತೆ ಲೈಸೆನ್ಸ್ ಇರಲಿ. ಸೊ ಈ ದಾಖಲಾತಿಗಳನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡು ರಸ್ತೆನಲ್ಲಿರುವಂತಹ ಏನು ನಿಯಮಗಳನ್ನ ಚಿಹ್ನೆಗಳನ್ನ ಇವನ್ನೆಲ್ಲ ಪಾಲಿಸ್ತಾ ನೀವು ವಾಹನವನ್ನ ಸಂಚಾರ ಮಾಡಿ. ಮತ್ತೆ ಅಕ್ಕಪಕ್ಕದವ್ರನ್ನ ನೋಡ್ಕೊಂಡು ರಸ್ತೆ ಓಡಾಡೋರನ್ನ ನೋಡ್ಕೊಂಡು ಎಚ್ಚರಿಕೆಯಿಂದ ಎಲ್ಲರೂ ವಾಹನವನ್ನ ಚಾಲನೆ ಮಾಡಿ. ನಿಗದಿಪಡಿಸಿರುವಂತ ತೂಕಕ್ಕಿಂತ ಜಾಸ್ತಿ ತೂಕನೂ ಹಾಕ್ಬೇಡಿ. ಆ ಟ್ರೈಲರ್ ಹಾಕೊಂಡ್ಬರ್ತೀರಿ, ಆ ಟ್ರೈಲರ್ ಎಷ್ಟೋ ನೋಡ್ತಿರ್ತೀನಿ ನೋಂದಣಿ ಆಗಿರೋದಿಲ್ಲ. ಸೊ ಕಡ್ಡಾಯವಾಗಿ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ಆ ಸಂಖ್ಯಾ ಫಲಕವನ್ನ ವಾಹನದಲ್ಲಿ ಹಾಕೊಂಡು ವಾಹನವನ್ನ ಚಾಲನೆ ಮಾಡಿ. ನೀವು ಸುರಕ್ಷಿತವಾಗಿರಿ ಮತ್ತೆ ಇತರರನ್ನು ಸುರಕ್ಷಿತರಾಗಿ ಇರಿಸೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಿ. ಸೊ ಹೆಚ್ಚು ಹೆಚ್ಚು ಜಾಗರೂಕತೆಯಿಂದ ವಾಹನವನ್ನ ಚಾಲನೆ ಮಾಡಿ ಮತ್ತೆ ಎಲ್ಲರೂ ಸುರಕ್ಷಿತರಾಗಿರಿ ಅಂತ ಒಂದು ಸಣ್ಣ ಕಿರು ಮಾತನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಚಾಲನೆಯನ್ನ ಮಾಡಿ ಅಂತ ಕಿವಿಮಾತು ಹೇಳಿದಂತ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಕಾರ್ಯಕ್ರಮವನ್ನ ಕುರಿತು ಶ್ರೀ ಸುಮಾರಾಣಿ ಮೇಡಮ್ ರವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗ ಕುಳಿತಿರುವಂತಹ ಎಲ್ಲರಿಗೂ ನಮಸ್ಕಾರಗಳು. ತಮಗೆ ಈಗಾಗಲೇ ಸರ್ ತಿಳಿಸಿದ್ರು ಅಪಘಾತಗಳು ಹೇಗೆ ಆಗ್ತಾ ಇದ್ದಾವೆ, ನಾವು ಅಪಘಾತಗಳು ಆಗುವ ಸಂದರ್ಭದಲ್ಲಿ ಹೇಗೆ ನಿಯಮಗಳನ್ನ ಪಾಲಿಸಬೇಕು ಅಂತ. ನಾವು KR ಪೇಟೆನಲ್ಲಿ ಬಂದು ಸರಿಸುಮಾರು 2 ವರ್ಷ ಆಯ್ತು. ನಾವು ಪ್ರತಿಯೊಬ್ಬರಿಗೂ ಕೂಡ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್ಕಲ್ ನಲ್ಲಿ ನಾನು ಮತ್ತು ಆನಂದಗೌಡ ಸರ್ ಒಂದ್ಸತಿ ಸಾರ್ವಜನಿಕರಿಗೆ ಗುಲಾಬಿ ಹೂ ನೀಡೋ ಮೂಲಕ ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಒಂದಲ್ಲ ಒಂದು ರೀತಿನಲ್ಲಿ ಸಾರ್ವಜನಿಕರು ನಮ್ಮ ಠಾಣೆಗೆ ಬರುವಾಗ ಆವಾಗಲೂ ಕೂಡ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಬರೀ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ವಿನಃ ಸಾರ್ವಜನಿಕರು ಆ ಕಾರ್ಯಕ್ರಮನ ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ನಾವು ದಿನನಿತ್ಯ ನೋಡ್ತಾ ಇದೀವಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಆಕ್ಸಿಡೆಂಟ್ ಆಗಿ, ಮತ್ತೆ ಎಷ್ಟು ಜನ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಅಥವಾ ಯಾವುದೇ ದೇಹದ ಯಾವುದೇ ಭಾಗಗಳಾಗಿರ್ಬೋದು ಒಂದಲ್ಲ ಒಂದು ರೀತಿ ಗಾಯಗಳಾಗ್ತಾ ಇದ್ದಾವೆ.
ಅಪಘಾತ ಅನ್ನೋದು ಕೆಲವೊಂದ್ಸತಿ ನಮ್ಮ ಅಜಾಗರೂಕತೆಯಿಂದನೂ ಆಗತ್ತೆ, ಕೆಲವೊಂದ್ಸತಿ ಬೇರೆಯವರ ನೆಗ್ಲಿಜೆನ್ಸ್ ಇಂದನೂ ಕೂಡ ಆಗತ್ತೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾದಂತಹ ಪಾತ್ರ ವಹಿಸ್ತಾ ಇದೆ ಎಲ್ರಿಗೂ ಕೂಡ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದನ್ನ ನಾವು ಉಳಿಸ್ಕೋಬೇಕು ಅನ್ನೋದಾದ್ರೆ ನಮಗೆ ಉತ್ತಮ ಆರೋಗ್ಯ ಇರಬೇಕು, ಉತ್ತಮ ದೇಹ ಸ್ಥಿತಿ ಇರಬೇಕು. ಸೊ ಹಾಗಾಗಿ ಎಲ್ಲರೂ ಕೂಡ ವಾಹನ ಚಾಲನೆ ಮಾಡುವಾಗ ನಿಮ್ಮ ಆರೋಗ್ಯ ಸ್ಥಿತಿನ ನೀವು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಅವಲಂಬಿತರ ಬಗ್ಗೆ ಗಮನದಲ್ಲಿರ್ಲಿ. ಮನೆಗಳಲ್ಲಿ ನಿಮ್ಮ ಅವಲಂಬಿತರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ನಮ್ ತಂದೆ ಬರ್ತಾರೆ, ನಮ್ಮ ಯಜಮಾನ್ರು ಬರ್ತಾರೆ, ನಮ್ಮ ಅಣ್ಣ ಬರ್ತಾರೆ, ನಮ್ಮ ತಮ್ಮ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ನಾವು ಗಾಡಿ ಹಿಡಿಯುವಾಗ ಎಷ್ಟೋ ಸತಿ ನೀವು ಹೇಳ್ತೀನಿ, ಮೇಡಮ್ ನಾವು ರೈತರು, ನಮಗೆ ಯಾಕೆ ಫೈನ್ ಹಾಕ್ತೀರಿ ಅಂತ. ಆದ್ರೆ ರೈತರಿಗೆ ಅಥವಾ ಬೇರೆಯವ್ರಿಗೆ ಅಂತ ಸಪರೇಟ್ ಯಾವುದು ರೂಲ್ಸ್ ಇಲ್ಲ. ಆರೋಗ್ಯ ಸೇಫ್ಟಿ ಎಲ್ರಿಗೂ ಒಂದೇ ಕಾನೂನು ಅಡಿನಲ್ಲೇ ಬರುತ್ತೆ. ಹಾಗಾಗಿ ನೀವೆಲ್ಲರೂ ನಮ್ಮನ್ನ ಕಾಪಾಡ್ತೀರಿ, ನಿಮ್ನ ಕಾಪಾಡೋದು ನಮ್ ಹೊಣೆ. ದಯವಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಸುಮಾರು ಜನ ನಮ್ ಜೊತೆ ಜಗಳ ಆಡ್ತಾರೆ, ನಮಗೆ ಯಾಕೆ ಫೈನ್ ಹಾಕ್ತೀರಿ, ನಮಗೆ ಯಾಕೆ ಫೈನ್ ಹಾಕ್ತೀರಿ, ರೋಡಲ್ಲಿ ಹೋಗೋ ಗಾಡಿನೆಲ್ಲ ಹಿಡೀರಿ ಅಂತ. ನಮ್ ಕೈಲಿ ಎಲ್ಲಾ ಗಾಡಿ ಹಿಡಿಯಕ್ ಆಗೋದಿಲ್ಲ. ನೀವು ಕೈ ಜೋಡಿಸಿದ್ರೆ ನಮ್ಮ ಸಮಾಜನ ಅಟ್ಲೀಸ್ಟ್ ನಾವು 100% ಆಕ್ಸಿಡೆಂಟ್ ಮುಕ್ತ ಮಾಡಕ್ಕಾಗಲ್ಲ. 100ರಲ್ಲಿ ಒಂದು 70% ಆದ್ರೂ ಕೂಡ ಆಕ್ಸಿಡೆಂಟ್ ಮುಕ್ತ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಇಷ್ಟು ಮಾತನ್ನ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಅವಲಂಬಿತರನ್ನ ನೀವು ನೆನಪಲ್ಲಿ ಇಟ್ಕೊಂಡು ಗಾಡಿ ಓಡಿಸಿ, ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ಧರಿಸಿ, ಮತ್ತೆ ನಿಮ್ಮ ಇನ್ಶೂರೆನ್ಸ್ ನ ಇನ್ ಟೈಮ್ ಅಲ್ಲಿ ರಿನ್ಯೂ ಮಾಡಿಸ್ಕೊಳ್ಳಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಶ್ರೀ ಸುಮಾರಾಣಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಗ್ರಾಮಾಂತರ ಇನ್ಸ್ಪೆಕ್ಟರ್ ಆದಂತಹ ಶ್ರೀಯುತ ಆನಂದೇಗೌಡ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ತದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತೆ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗಿರ್ತಕ್ಕಂಥ ಎಲ್ಲ ನಮ್ಮ ರೈತ ಮಿತ್ರ ಹಾಗೂ ನಮ್ಮ UAM ಮೋಟರ್ಸ್ನ ಎಲ್ಲ ಸಹೋದರಿ ಮಿತ್ರರು, ನಮ್ಮ ಮಿತ್ರ ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಸಾರ್ವಜನಿಕರಲ್ಲಿ ಸಂಚಾರದ ಅರಿವು ಮೂಡಿಸೋದು ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಅಪಘಾತಗಳನ್ನ ತಡೆಯುವ ಪ್ರಯತ್ನವನ್ನ ನಮ್ಮ ಕಡೆಯಿಂದ ಮತ್ತೆ ನಮ್ಮ ಸಾರಿಗೆ ಇಲಾಖೆಯವರು ಮತ್ತು UAM ಮೋಟರ್ ಸಾಹೇಬರಿಂದ ಆಯೋಜಿಸಿದ್ದಾರೆ. ಅದು ಸಂಚಾರಿಗಳಿಗೆ ಬಹಳ ಸುಲಭ ಇರುತ್ತೆ, ಅದು ಪಾಲಿಸೋದು ಕೂಡ ಸುಲಭ. ಆದ್ರೆ ನೀವು ಅದು ಪಾಲನೆ ಮಾಡಿಲ್ಲ ಅಂದ್ರೆ ಆಗ್ತಕ್ಕಂಥ ಪರಿಣಾಮ ತುಂಬಾ ಘೋರವಾಗಿರುತ್ತೆ. ಮತ್ತೆ ಯಾವುದೇ ಒಂದು ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಇಲ್ಲ ಅಂತಂದ್ರೂ ಕೂಡ ಊಹೆ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ. ಆಕ್ಸಿಡೆಂಟ್ ಆದಾಗ ಆ ಫ್ಯಾಮಿಲಿಗಳು ಅನುಭವಿಸ್ತಕ್ಕಂಥ ನೋವನ್ನು ನಾವು ತುಂಬಾ ಹತ್ತಿರದಿಂದ ನೋಡಿದ್ದೀವಿ. ಎಷ್ಟು ಅವ್ರಿಗೆ ನಾವು ಆ ವಿಚಾರ ಹೇಳಿದ್ರು ಕೂಡ ಕಷ್ಟ ಆಗುತ್ತೆ. ನಿಮ್ಮ ಮಗ ಆಕ್ಸಿಡೆಂಟ್ ಅಲ್ಲಿ ಕೈ ಮುರ್ಕೊಂಡಿದ್ದಾನೆ, ಕಾಲು ಮುರ್ಕೊಂಡಿದ್ದಾನೆ ಬನ್ನಿ ಅಂತ ಹೇಳಲಿಕ್ಕೂ ಕೂಡ ನಮಗೆ ಕಷ್ಟ ಆಗುತ್ತೆ. ಇನ್ನು ಅವರು ಆ ಪೇರೆಂಟ್ಸ್ಗೆ, ಆ ಮನೆ ಇವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಆ ವಿಚಾರಗಳು ಕೇಳಿದಾಗ. ಒಬ್ಬ ವ್ಯಕ್ತಿ ಮನೆಯಲ್ಲಿ ದುಡಿತಾ ಇರ್ತಕ್ಕಂಥ ವ್ಯಕ್ತಿ ಕೈ ಕಳ್ಕೊಳ್ಳೋದು ಇಲ್ಲ ಕಾಲು ಕಳ್ಕೊಳ್ಳೋದು, ಇನ್ನೂ ಅತಿಯಾಗಿ ಅಂದ್ರೆ ಪ್ರಾಣನೇ ಕಳ್ಕೊಂತವು ಇದು ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಆ ಮನೆಯ ಪರಿಸ್ಥಿತಿನ ನೀವು ಜಸ್ಟ್ ಊಹೆ ಮಾಡ್ಕೊಳ್ಳಿ. ಆ ಊಹೆ ಮಾಡ್ಕೊಂಡಾಗ ಅಂತ ಪರಿಸ್ಥಿತಿ ನಮ್ಮ ಮನೆಯೊಳಗೆ ಬರಬಾರ್ದು ಅಂತ ನಾವು ಕೂಡ ಬಹಳಷ್ಟು ಜಾಗ್ರತೆಯಿಂದ ವಾಹನಗಳನ್ನ ಚಾಲನೆ ಮಾಡಬೇಕು. ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಎಲ್ಲಾದ್ರೂ ಕಡೆ ಹೋಗ್ಬೇಕು ಅಂದ್ರೆ ನಾವು ಸಮಯ ನಿಗದಿ ಮಾಡ್ಕೋಬೇಕು. ಅರ್ಜೆಂಟ್ಗೆ ಓಡೋದು, ಬೇರೆ ಹೋಗ್ಬೇಕಪ್ಪ ಅಂತ ಸ್ಪೀಡ್ ಮಾಡೋದು, ಯಾರೋ ಅನ್ನೆಸರಿ ಓವರ್ಟೇಕ್ ಮಾಡೋದು, ಸಣ್ಣ ಸಣ್ಣ ತಪ್ಪಿಡೋದು, ಹೀಗೇನು ಪಾಸ್ ಆಗ್ತದೆ ಅಂತ ಕೂಡ ಹೊಡೆದ್ರೆ ನಿಮ್ ಗಾಡಿ ಡ್ಯಾಮೇಜ್, ಮಿಸ್ ಆದ್ರೆ ಭಾರಿ ಡ್ಯಾಮೇಜ್. ರೈತರು ಹೇಳ್ತಾರೆ ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ಆಕ್ಸಿಡೆಂಟ್ ಆದ್ರೆ ರೈತನ ಬೆನ್ನೆಲುಬು ಮುಂದೋಗಿರುತ್ತೆ. ಆಮೇಲೆ ಎಲ್ಲಿ ಬೆನ್ನೆಲುಬು ಅಂತ ಏನಾಗುತ್ತೆ, ಅವನ ಪರಿಸ್ಥಿತಿ ಅಧೋಗತಿಗೆ ಹೋಗುತ್ತೆ. ಹಾಗಾಗಿ ರೈತರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ತಾಳ್ಮೆಯ ಕಳ್ಕೊಳ್ಳೋದು ವಾಹನ ಚಾಲನೆ ಮಾಡಬೇಕಾದ್ರೆ. ಮತ್ತೆ ಎಲ್ಲಾ ಸಂಚಾರಿ ನಿಯಮಗಳನ್ನ ದಯವಿಟ್ಟು ಪಾಲಿಸಿ. ಅದು ನಿಮ್ಮಗೋಸ್ಕರ ಇರ್ತದೆ. ಸಂಚಾರಿ ನಿಯಮನ ನಮಗೋಸ್ಕರ ನಿಮಗೋಸ್ಕರ ಮಾಡ್ಕೊಂಡಿರ್ತೀನಿ. ಯಾರೋ ಬೇರೆಯವರು ಅನುಸರಿಸಿ ನಾನು ಸೇಫ್ ಆಗಿರ್ತೀನಿ ಅಂತಲ್ಲ. ಯಾರೋ ಒಬ್ಬ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿ ನಮ್ಗೆ ಬಂದು ಅಪಘಾತ ಮಾಡಿದ್ರೆ ಅವ್ರಿಗೂ ಡ್ಯಾಮೇಜ್ ಐತೆ, ನಮಗೂ ಆಗುತ್ತೆ. ಸಂಚಾರಿ ಹೆಂಗಂದ್ರೆ ಅಪಘಾತ ಯಾರು ತಪ್ಪು ಮಾಡೋ ಒಬ್ಬರಿಗೆ ಸಮಸ್ಯೆ ಆಗಲ್ಲ, ಯಾರು ತಪ್ಪು ಮಾಡಲ್ಲ. ರಸ್ತೆ ನಡ್ಕೊಂಡು ಹೋಗೋನು ಬಂದು ವೆಹಿಕಲ್ ಕುದಿದ್ರೆ ನಡ್ಕೊಂಡು ಜಾಸ್ತಿ ಏನಾಗುತ್ತೆ, ವೆಹಿಕಲ್ ಅವ್ರಿಗೆ ಏನೂ ಆಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಜಾಗ್ರತೆಯಿಂದ ಯಾರದೇ ಒಬ್ಬರದು ಪ್ರಾಣ, ಆಸ್ತಿ ಪಾಸ್ತಿ ಮತ್ತೆ ಅವ್ರದ್ದು ಹಂಗಾಗಿ ಹೋಗಲಾಗದಿ ನಾನು ವಾಹನ ಚಾಲನೆ ಮಾಡ್ತಿರ್ಕಲ್ಲಪ್ಪ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ನಾವು ವಾಹನಗಳು ತೆಗಿಬೇಕು. ಸಮಚಿತ್ತದಿಂದ ಗಾಡಿ ಓಡಿಸ್ಬೇಕು. ಅರ್ಜೆಂಟ್ ಏನು ಮಾಡಕ್ ಹೋಗ್ಬೇಡಿ. ಮತ್ತೆ ನಾವು ನೋಡ್ತೀವಿ ರೂರಲ್ ಸೈಡ್ ಅಲ್ಲಿ ನಿಮ್ಮ ಗೊತ್ತು ಹೈನುಗಾರಿಕೆ ಮಾಡ್ತೀರಾ ಅಂತ
ಹುಲ್ಲನ್ನ ಪೂರ್ತಿ ರೋಡ್ ಬಂದ್ಬಿಡುತ್ತೆ. ನೀವು ಹುಲ್ ಕಡಿಮೆ ಗೊತ್ತಾಗಿರ್ತೀರ ಇದಕ್ಕೆ, ಅದು ಟಚ್ ಆಗಿ ಹೋಗಿ ಕಾಲ ಬಿಟ್ಕೊಂಡ್ಬಿಡ್ತೀರ. ಹಂಗಾಗಿ ನೀವು ಯಾವುದೇ ಇದು ಮಾಡ್ಬೇಕಾದ್ರೂ ಕೂಡ ಸ್ವಲ್ಪ ಅದು ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಏನು ಅನುಕೂಲ ಆ ಥರ ಮಾಡ್ಬಿಟ್ರೆ, ಇಲ್ಲ ಬಿಡಿ ನಾವು ಇಲ್ಲಿ ಯಾರು ಬರಲ್ಲ ಅಂತ ಆ ಥರ ಊರೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರು ಬರಲ್ಲ ಅಂದ್ರೆ ಯಾರು ಬರ್ತಾರೆ, ಸಣ್ಣ ಪುಟ್ಟ ಸುಮ್ಮನೆ ಗದ್ದೆ ಆದ್ರೆ ಸಾಕು ಬಿದ್ದುಬಿಡ್ತೀರಾ. ಅವತ್ತು ಹೆಲ್ಮೆಟ್ ಅಂತ ಯಾವುದೇ ಕಾರಣಕ್ಕೆ ಹಾಕಿರಲಿಲ್ಲ ಗದ್ದೆ ಹೋದಾಗ. ಸರ್ ಗದ್ದೆಗೆ ಹಾಕ್ತಾರೆ ಹೆಲ್ಮೆಟ್ ಅಂತ ಕೇಳ್ತೀನಿ. ವಾಹನ ಬಿದ್ದಾಗ ಮೊದಲು ಇಂಪ್ಯಾಕ್ಟ್ ಆಗೋದು ತಲೆಗೆ. ಹಂಗಾಗಿ ತಲೆಗೆ ಸೇಫ್ ಆದ್ರೆ ಮನುಷ್ಯ ಇನ್ ಬಾಕಿ ಸಮಸ್ಯೆ ಇಲ್ಲ ಅಂತ ಅದನ್ನು ಹೆಲ್ಮೆಟ್ ಹಾಕ್ತೀನಿ. ಕೈಗೆಲ್ಲ ಕಾಲಿಗೆಲ್ಲ ಹಾಕಿ ಹೇಳ್ತಾರಲ್ಲ, ಇಲ್ಲ. ಯಾಕೆ? ತಲೆ ಇಂಪ್ಯಾಕ್ಟ್ ತಡೆದ್ರೆ ಅವರ ಜೀವ ಪ್ರಾಣಾನಿ ಅಂತ ತಡೆಯಬಹುದು ಅಂತ. ದಯಮಾಡಿ ಹೆಲ್ಮೆಟ್ ಬಗ್ಗೆ ಉದಾಸೀನ ಕೂಡ ಅಲ್ಲ, ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಿ ಅಂತ ಕೇಳ್ಕೊತ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರಿಗೂ ಕೂಡ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಿಮ್ಮಂತವರಿಗೋಸ್ಕರನಾದ್ರೂ ನೀವು ಸುರಕ್ಷಿತ ಚಾಲನೆಯನ್ನ ಮಾಡಿ ಎಂದು ಕಿವಿಮಾತು ಹೇಳಿದಂತ ಶ್ರೀ ಆನಂದೇಗೌಡರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಈ ಒಂದು ಆಸೀನರಾಗಿರ್ತಕ್ಕಂಥ ನಮ್ಮ ನಾಗಮಂಗಲ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂಥ ವನ್ನೇಗೌಡರವರೇ, ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾದಂಥ ಸತೀಶ್ ಅವರೇ, ಮೋಟಾರು ವಾಹನ ನಿರೀಕ್ಷಕರಾದಂಥ ಶಾಬಾಸ್ ಬೇಗಂ ಅವರೇ, ರಸ್ತೆ ಸುರಕ್ಷತೆ ಬಗ್ಗೆ ಎಲ್ಲರೂ ನಾವು ಭಾಷಣಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ಭಾಷಣಕ್ಕೆ ಸೀಮಿತವಾಗಿದ್ದೀವಿ ಹೊರತು ಅನುಸರಿಸ್ತಾ ಇಲ್ಲ, ಪಾಲನೆ ಮಾಡ್ತಾ ಇಲ್ಲ. ನಾವು ಪಾಲನೆ ಮಾಡಲಿಲ್ಲ ಅಂತಂದ್ರೆ ಯುವಕರಿಗೆ ಹೇಳಲಿಕ್ಕಾಗ್ಲಿ, ರೈತರಿಗೆ ಹೇಳಲಿಕ್ಕಾಗ್ಲಿ ಆಗಲ್ಲ. ಆ ಕಾರಣದಿಂದ ರಸ್ತೆ ಸುರಕ್ಷತೆ ಎಷ್ಟು ಮುಖ್ಯ ಅನ್ನುವಂಥದ್ದು ಪ್ರತಿಯೊಬ್ಬರು ಇಲ್ಲಿ ಕುಳಿತಿರ್ತಕ್ಕಂಥವ್ರು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಪರಿಚಯಸ್ಥರಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಒಬ್ಬರಾದ್ರೂ ಅಪಘಾತಕ್ಕೆ ಈಡಾಗಿಲ್ಲ ಅಥವಾ ಅಪಘಾತದಲ್ಲಿ ಗಾಯಾಳುಗಳಾಗಿಲ್ಲ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಒಬ್ರು ಕೈ ಎತ್ತಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಸ್ನೇಹಿತರು, ನನಗೆ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರು ಆಗಿರ್ಬೋದು, ಆದ್ರೆ ಗೊತ್ತಿರೋಂಥ ವ್ಯಕ್ತಿ ಒಬ್ರು ಆಗಿಲ್ಲ ಅನ್ನೋಂಥ ಯಾರು ಒಬ್ರು ಇದ್ರೆ ಕೈ ಎತ್ತಿ. ಯಾವ ಅಪಘಾತ ಆಗಿಲ್ಲ ನಮ್ಮ ಕುಟುಂಬದಲ್ಲಿ, ನಾವು ಸುರಕ್ಷಿತವಾಗಿದ್ದೀವಿ ಅನ್ನೋಂಥವ್ರು ಯಾರು ಇದ್ರೆ ಹೇಳಿ. ಒಬ್ರು ಇದೀರಾ? ಇಲ್ಲ. ಮತ್ತೆ ಯಾಕೆ ಈ ತಾತ್ಸಾರ? ರಸ್ತೆ ಸುರಕ್ಷತೆ ನೀತಿಗಳು ಇವರಿಬ್ರು ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂತ ವನ್ನೇಗೌಡರು ಇದ್ದಾರೆ, ಸತೀಶ್ ಅವರು ಇದ್ದಾರೆ, ಶಾಬಾಸ್ ಅವರು ಇದ್ದಾರೆ. ನಾವು ಎಷ್ಟು ಹೇಳಿದ್ರು ನೀವು ಕೇಳ್ತಾ ಇಲ್ಲ. ಆದ್ರೆ ಅಪಘಾತ ಆದಾಗ, ತೊಂದರೆಗೀಡಾದಾಗ ಯಾರ್ಯಾರನ್ನ ಮನೆ ಬಾಗಿಲನ್ನ ನೀವು ಮುಟ್ತಾ ಇದ್ದೀರಿ, ಯಾವ್ಯಾವ ದೇವರುಗಳನ್ನ ನೆನ್ಸ್ಕೊತಾ ಇದ್ದೀರಾ, ಅದನ್ನ ನೀವು ಒಮ್ಮೆ ಒಂದ್ಸರಿ ನೆನ್ಸ್ಕೊಳ್ಳಿ ಸಾಕು. ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪು ಸಣ್ಣ ತಪ್ಪು. ಸುಮಾರು ಹೇಳಿದ್ರು, ನಾವು ಆನಂದೇಗೌಡರು ಇಬ್ರು ಕೂಡ ಗುಲಾಬಿ ಹೂವನ್ನ ಕೊಡುವ ಮುಖಾಂತರ ಹೆಲ್ಮೆಟ್ ಅಭಿಯಾನ, ಹೆಲ್ಮೆಟ್ ನ ಹಾಕಿ ಕಡ್ಡಾಯವಾಗಿ ನಿಮ್ಮ ಸುರಕ್ಷತೆ ನಮ್ಮ ಆದ್ಯತೆ ಅಂತ ಹೇಳಿ ಅವರು ರೋಸನ್ನ ಕೊಟ್ಟು ಎಲ್ಲರಿಗೂ ಹೇಳಿದ್ರು. ಖಂಡಿತವಾಗಿ ಯಾರು ಇಲ್ಲಿ ಇರ್ತಕ್ಕಂಥವ್ರು ಬೇಸರ ಮಾಡ್ಕೋಬೇಡಿ. ಮೊದಲು ನನ್ನ ಮಾಧ್ಯಮ ಮಿತ್ರರು ಹೆಲ್ಮೆಟ್ ಹಾಕುವಂಥದ್ದನ್ನ ಕಡ್ಡಾಯವಾಗಿ ನೀವು ಅನುಸರಣೆ ಮಾಡಿ. ನೀವು ಮಾಡೋದ್ರ ಮುಖಾಂತರ ಜನರಿಗೆ ಜಾಗೃತಿ ಮಾಡಿ. ವಕೀಲರುಗಳಿದ್ದಾರೆ, ಶಿಕ್ಷಕರಿದ್ದಾರೆ, ಈ ನೌಕರಸ್ಥರ ವರ್ಗ ನಾವು ಮೊದಲು ನಮ್ಮ ಆದ್ಯತೆಯನ್ನು ನಾವು ಮಾಡ್ತೀವಿ ಅನ್ನುವಂಥ ದಿಕ್ಕಿನಲ್ಲಿ ಪ್ರಥಮ ಕೆಲಸವನ್ನ ಮಾಡಿದ್ರೆ ನಂತರ ರೈತರು ನಮ್ಮನ್ನು ನೋಡಿ ಕಲಿಯುವಂತ ಕೆಲಸವನ್ನ ನೀವು ಮಾಡ್ತೀರಾ ಅಂತಕ್ಕಂಥದ್ದು ನನ್ನ ಸದಾಶಯ. ಯಾಕೆಂದ್ರೆ ನಾನು ಈಗ 4 ವರ್ಷದಿಂದ KRಪೇಟೆ ಓಡಾಡ್ತಾ ಇದ್ದೀನಿ. ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಬೇಗ ಆಕ್ಸಿಡೆಂಟ್ಸ್ ರಿಪೋರ್ಟ್ ಆಗುತ್ತೋ ಅಷ್ಟೇ ಬೇಗ ಈ ಊರಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಚಾರ ನಮಗೂ ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲಿ ಅಂಡರ್ 18 ವರ್ಷ ತುಂಬೇ ಇರ್ತಕ್ಕಂಥ ಮಕ್ಕಳುಗಳಿಗೆ ನಾವು ವಾಹನ ಕೊಡ್ತಾ ಇರ್ತಕ್ಕಂಥ ದೊಡ್ಡ ತಪ್ಪು ಇನ್ನೊಂದಿಲ್ಲ ಬೇರೆ. ಆ 18 ವರ್ಷ ಕಳೆದ ಮಕ್ಕಳಾದ್ರೂ ಆದ್ರೆ ಅವರಿಗೆ ವಾಹನ ಚಾಲನಾ ಪರವಾನಗಿ ಇದ್ದಂತವರಿಗೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಈಗ ನಾವೊಂದು ಪೆನಾಲ್ಟಿ ಹಾಕ್ಬೋದು. ಇವತ್ತು ನನಗೂ ಸುಮಾರು ಜನ ಬರ್ತಿದ್ರು, ಮೊನ್ನೆ ಒಂದು ಡ್ರೈವ್ ಮಾಡಿ ಕೇಸ್ ಹಾಕಿರೋಂಥ ಟೈಮಲ್ಲಿ, ಸರ್ DL ಇಲ್ಲ ಅಂದ್ರೆ 5,000 ಫೈನ್ ಆಗ್ತಾವೆ, ಓನರ್ಗೂ 5,000 ಫೈನ್ ಆಗ್ತಾವೆ ಸರ್. ಹೌದಾ? ಒಳ್ಳೆ ಕೆಲಸ ಮಾಡ್ತಾರೆ ಬಿಡಪ್ಪ ಅಂತ. ಯಾಕೆಂದ್ರೆ ಕೊಟ್ಟಿರೋರು ನೀವಲ್ವೇನಪ್ಪ ಓನರು, ನೀವು